ಅದನ್ನೆಲ್ಲ ಒಳಗೊಂಡಿದೆ. ಅದು ಆಂಗ್ಲ ಭಾಷೆಯಲ್ಲಿ ಅವರು 1000 ಐಲ್ಯಾಂಡ್ ಪಾರ್ಕ್ನಲ್ಲಿರುವಾಗ ಬರೆದದ್ದು. ಅದನ್ನು ಕನ್ನಡಕ್ಕೆ ಕವಿ ಕುವೆಂಪು ಬಹಳ ಚೆನ್ನಾಗಿ ಅನುವಾದಿಸಿದ್ದಾರೆ. ಅದರ ಒಂದೆರಡು ತುಣುಕುಗಳನ್ನು ಮಾತ್ರ ಇಲ್ಲಿ ಹೇಳ್ತೇನೆ. ಅದರ ಪಾಠ ಇದೆಯಾ ಸನ್ಯಾಸಿ ಗೀತದ್ದು? ನನ್ನ ಬಾಯಲ್ಲೇ ಇದೆ, ಆದರೆ ಎಲ್ಲಿಂದ ಒಂದು ಎಲ್ಲಿಗಾದರೂ ಹೋಗುತ್ತಾ? ಏಳು ಮೇಲೇಳು ಸಾಧುವೆ ಹಾಡು ತ್ಯಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿಯ ನಮ್ಮ ಈ ತಾಯ್ನಾಡನು. ಏಳು ಮೇಲೇಳು ಸಾಧುವೆ ಹಾಡು ತ್ಯಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿಯ ನಮ್ಮ ಈ ತಾಯ್ನಾಡನು. ದೂರದಡವಿಯೊಳೆಲ್ಲಿ ಲೌಕಿಕ ವಿಷಯ ವಾಸನೆ ಮುಟ್ಟದೋ, ಎಲ್ಲಿ ಗಿರಿಗುಹೆ ಕಂದರದ ಬಳಿ ಜಗದ ಗಲಿಬಿಲಿ ತಟ್ಟದೋ, ಎಲ್ಲಿ ಕಾಮವು ಸುಳಿಯದೋ ಮೇಣಿಯಲ್ಲಿ ಜೀವವು ತಿಳಿಯದೋ, ಕೀರ್ತಿ ಕಾಂಚನವೆಂಬುವ ಆಸೆಗಳಿಂದ ಜನಿಸುವ ಭ್ರಾಂತಿಯ ಎಲ್ಲಿ ಆತ್ಮವು ಪಡೆದು ನಲಿಯುವುದೋ ನಿತ್ಯವಾಗಿ ಶಾಂತಿಯ. ನನ್ನಿಯರಿವಾನಂದ ವಾಹಿನಿಯಲ್ಲಿ ಸಂತತ ಹರಿವುದೋ, ಎಲ್ಲಿ ಎಡಬಿಡದಿರದ ತೃಪ್ತಿಯು ಸರಿ ನಿರಂತರ ಸುರಿಯುವುದೋ, ಅಲ್ಲಿ ಮೂಡಿದ ಹಾಡನುಲಿಯೇ ವೀರ ಸನ್ಯಾಸಿ, ಅಲ್ಲಿ ಮೂಡಿದ ಹಾಡನುಲಿಯೇ ವೀರ ಸನ್ಯಾಸಿ. ಬೆಳೆಯ ಕೊಯ್ವನು ಬಿತ್ತಿದಾತನು ಪಾಪ ಪಾಪಕ್ಕೆ ಕಾರಣ, ವೃಕ್ಷ ಕಾರ್ಯಕ್ಕೆ ಬೀಜ ಕಾರಣ, ಪುಣ್ಯ ಪುಣ್ಯಕ್ಕೆ ಕಾರಣ. ಹುಟ್ಟಿ ಮೈ ಒಡೆದಾತ್ಮ ಬಾಳಿನ ಬಲೆಯ ತಪ್ಪದೆ ಹೊರುವುದು, ಕಟ್ಟು ಮೀರಿ ಹನಾಮನಿರುವನು ಕಟ್ಟು ಕಟ್ಟನೇರುವುದು ಎಂದು ಪಂಡಿತರೆಂಬರು ಮೇಣ್ತತ್ವದರ್ಶಿಗಳೆಂಬರು. ಆದೊಡೇನಂತಾತ್ಮವೆಂಬುದು ನಾಮರೂಪಾತೀತವು, ಮುಕ್ತಿ ಬಂಧಗಳಿಲ್ಲದಾತ್ಮವು ಸರ್ವ ನಿಯಮಾತೀತವು. ತತ್ವಮಸಿಯೊಂದರಿತು ಸಾಧುವೆ ಹಾಡು ತ್ಯಾಗಿಯ ಹಾಡನು ಹಾಡಿನಿಂದೆಚ್ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು. ಶಾಂತಿ ಸರ್ವರಿಗಿರಲಿ ಹುಲಿಯೈ ಜೀವ ಜಂತುಗಳಾಳಿಗೆ, ಹಿಂಸೆಯಾಗದೆ ಇರಲಿ ಎನ್ನಿಂದೆಲ್ಲ ಸೊಗದಲಿ ಬಾಳುಗೆ. ಬಾನೊಳಾಡುವ ನೆಲದೊಳೋಡುವ ಸರ್ವರಾತ್ಮನು ನಾನಹೇ, ನಾಕ ನರಕಗಳಾಸೆ ಭಯಗಳನ್ನೆಲ್ಲ ಮನದಿಂದೂಡುವೆ. ದೇಹ ಬಾಳಲಿ ಬೀಳಲಿ ಅದು ಕರ್ಮ ನದಿಯಲಿ ತೇಲಲಿ, ಕೆಲರು ಹಾರಗಳಿಂದ ಸಿಂಗರಿಸದನಿ ಪೂಜಿಸಿ ಬಾಗಲಿ, ಕೆಲರು ಕಾಲಿಂದೊದೆದು ನೂಕಲಿ ಹುಡಿಯು ಹುಡಿಯೊಳೆ ಹೋಗಲಿ. ಎಲ್ಲ ಬಂದಿರಲಾರು ಹೊಗಳುವರಾರು ಹೊಗಳಿಸಿಕೊಂಬರು, ನಿಂದೆ ನಿಂದಿಪರೆಲ್ಲ ಕೂಡಲು ಯಾರು ನಿಂದೆಯನುಂಬರು. ಪಾಶಗಳ ಕಡಿ ಬಿಸಿಡು ಕಿತ್ತಡಿ ಹಾಡು ಸನ್ಯಾಸಿ, ಪಾಶಗಳ ಕಡಿ ಬಿಸಿಡು ಕಿತ್ತಡಿ ಹಾಡು ಸನ್ಯಾಸಿ. ಓಂ ತತ್ಸತ್ ಓಂ ತತ್ಸತ್. ಎಲ್ಲಿ ಕಾಮಿನಿ ಎಲ್ಲಿ ಕಾಂಚನದ ಆಸೆ ನೆಲೆಯಾಗಿರುವುದೋ, ಸತ್ಯವೆಂಬುದಲ್ಲಿ ಸುಳಿಯದು ಎಲ್ಲಿ ಕಾಮವು ಇರುವುದು. ಅಲ್ಲಿ ಮುಕುತಿಯು ನಾಚಿ ತೋರದು ಎಲ್ಲಿ ಸುಳಿಯುವುದು ಭೋಗವು, ಅಲ್ಲಿ ತೆರೆಯದು ಮಾಯ ಬಾಗಿಲಿನಲ್ಲಿಹುದು ಭವರೋಗವು. ಎಲ್ಲಿ ನೆಲೆಸದು ತ್ಯಾಗವು ಇಟವಲ್ಲಿಹುದು ಭವರೋಗವು.
ಗಗನವೇ ಮನೆ ಹಸಿರೆ ಹಾಸಿಗೆ ಮನೆಯು ಸಾಲುದೆ ತ್ಯಾಗಿಗೆ ಹಸಿಯೋ ಬಿಸಿಯೋ ವಿಧಿಯು ಕೊಟ್ಟಾಹಾರವನ್ನೇ ಯೋಗಿಗೆ ಏನು ತಿಂದರೆ ಏನು ಕುಡಿದರೆ ಆತ್ಮಗೆ ಕೊಳೆ ಕೊರತೆಯೇ ಸರ್ವ ಪಾಪವ ತಿಂದು ತೇಗುವ ಗಂಗೆಗೆ ಕೊಳೆ ಕೊರತೆಯೇ ನೀನು ಮಿಂಚೈ ನೀನು ಸಿಡಿಲೈ ಮೊಳಗು ಸನ್ಯಾಸಿ ನೀನು ಮಿಂಚೈ ನೀನು ಸಿಡಿಲೈ ಮೊಳಗು ಸನ್ಯಾಸಿ ಓಂ ತತ್ಸತ್ ಓಂ ತತ್ಸತ್ ನಿಜವನರಿತವರೆಲ್ಲೋ ಕೆಲವರು ನಗುವರುಳಿದವರೆಲ್ಲರೂ ನಿನ್ನ ಕಂಡರೆ ಹೇ ಮಹಾತ್ಮನೆ ಕುರುಡರೆ ನನು ಬಲ್ಲರು ಗಣಿಸದವರನು ನೀನು ಮುಕುತನೆ ಹೋಗುವೂರಿಂದೂರಿಗೆ ಅಳಲಿಗಳು ಕದೆ ಬೆದರದೆ ನೀ ಕತ್ತಲಲಿ ಸಂಚಾರಿಗೆ ನಿನ್ನ ಬೆಳಕನ್ನು ನೀಡಲಿ ಸಂಸಾರ ಮಾಯೆಯ ದೂಡಲಿ ಇಂತು ದಿನ ದಿನ ಕರ್ಮ ಶಕತೆಯು ಮುಗಿಯುವವರೆಗೂ ಸಾಗಲಿ ನಾನು ನೀನುಗಳಳಿದು ಆತ್ಮದೊಳಿದು ಮುಂದಕ್ಕೆ ಹೋಗಲಿ ಏಳು ಮೇಲೇಳು ಸಾಧುವೆ ಹಾಡು ತ್ಯಾಗಿಯ ಹಾಡನು ಹಾಡಿನಿಂದೆ ಚರಿಸು ಮಲಗಿಹ ನಮ್ಮ ಈ ತಾಯ್ನಾಡನು ಹಾಡು ಮುಕುತಿಯ ಗಾನವನು ಓ ವೀರ ಸನ್ಯಾಸಿ ಹಾಡು ಮುಕುತಿಯ ಗಾನವನು ಓ ವೀರ ಸನ್ಯಾಸಿ ಓಂ ತತ್ಸತ್ ಓಂ ತತ್ಸತ್ ಅದು ಕರ್ಮ ಜ್ಞಾನ ಭಕ್ತಿ ಯೋಗ ಈಗ ಈ ತ್ರಿಶೂಲ ಧಾರಣ ಕರ್ಮಜ್ಞಾನ ಭಕ್ತಿ ಕರ್ಮಜ್ಞಾನ ಭಕ್ತಿ ತ್ರಿಶೂಲ ಧಾರಣ ಛೇದನ ಜೀವ ಮೋಹ ಬಂಧ ಕರ್ಮಜ್ಞಾನ ಕರ್ಮ ಭಕ್ತಿ ಜ್ಞಾನ ತ್ರಿಶೂಲ ಧಾರಣ ಛೇದನ ಜೀವ ಮೋಹ ಬಂಧ ಬ್ರಹ್ಮಪರಾಯಣ ನಮೋ ನಾರಾಯಣ ಬ್ರಹ್ಮಪರಾಯಣ ನಮೋ ನಾರಾಯಣ ದೇಹಿ 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 ಚರಣಾರವಿಂದ ಜಯ ವೀರೇಶ್ವರ ವಿವೇಕ ಭಾಸ್ಕರ ಜಯ ಜಯ ಶ್ರೀ ವಿವೇಕಾನಂದ ಅಂತ ಒಂದು ಹಾಡಿದೆ. ಈ ಹಾಡಿನ ಸನ್ಯಾಸಿ ಗೀತ ಹಾಡು, ಅದರಲ್ಲಿ ವೇದಾಂತದ ಎಲ್ಲ ಸಾರವನ್ನು ಭಟ್ಟಿ ಇಳಿಸಿದ್ದಾರೆ. ಬಂಧನ ಇದೆ ಎನ್ನುವುದನ್ನೇ ಹೆಚ್ಚು ಚಿಂತೆ ಮಾಡಬೇಕಾಗಿಲ್ಲ. ಬಂಧ ಮುಕ್ತನಾದ ಪರಮಾತ್ಮನ ಚಿಂತನೆ ಮಾಡಿದ್ದಾದರೆ ಬಂಧನ ಹರಿದು ಹೋಗುತ್ತದೆ. ಆ ಭಾವನೆ ಪಾಸಿಟಿವ್ ಆಸ್ಪೆಕ್ಟ್ ಬಹಳ ಸುಂದರವಾದ ಒಂದು ಭಾವ ಅದು. ಥ್ಯಾಂಕ್ ಯು ಇದನ್ನು ಕೊಟ್ಟದ್ದಕ್ಕಾಗಿ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗೃಥೋ ಬ್ರಹ್ಮೈವಾಹಮಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಆಚಂಡಾಲಪ್ರತಿಹತರಯೋ ಯಸ್ಯ ಪ್ರೇಮ ಪ್ರವಾಹಃ ಲೋಕಾತೀತೋಪ್ಯಹನಜಹೌ ಲೋಕಕಲ್ಯಾಣಮಾರ್ಗಂ. ತ್ರೈಲೋಕ್ಯೇಪ್ಯಪ್ರತಿಮಮಹಿಮಾ ಜಾನಕೀ ಪ್ರಾಣಬಂಧೋ ಭಕ್ತ್ಯಾ ಜ್ಞಾನಂ ರತವರವಪುಃ ಸೀತಯಾ ಯೋ ಹಿ ರಾಮಃ. ಸ್ತಬ್ಧೀಕೃತ್ಯ ಪ್ರಳಯಕಲಿತನ್ವಾಹವೋತ್ಥಂ ಮಹಾಂತಂ ಹಿತ್ವಾ ರಾತ್ರಿಂ ಪ್ರಕೃತಿಸಹಜಾಮಂಧತಾಮಿಶ್ರಮಿಶ್ರಂ. ಗೀತಂ ಶಾಂತಂ ಮಧುರಮಪಿ ಯಸ್ಸಿಂಹನಾದಂ ಜಗರ್ಜ ಸೋಯಂ ಜಾತಃ ಪ್ರಥಿತಪುರುಷೋ ರಾಮಕೃಷ್ಣಸ್ಮಿತಾನಿ. ಅವಿದ್ವನ್ನಿಂದೆ ಯಾರಾದರೆ ಈ ಆತ್ಮತತ್ವವನ್ನು ತಿಳಿಯುವುದಿಲ್ಲವೋ ಅವರು ಆತ್ಮಹತ್ಯೆಯಂಥ ಪಾಪಕಾರ್ಯವನ್ನು ಮಾಡಿದ ಹಾಗೆ ಆಗ್ತದೆ ಅಂತ
ಅಸುರೀಯಾನಾಮ ತೇ ಲೋಕ ಅಂಧೇನ ತಮಸಾವೃತ ತಾನ್ ತೇ ಪ್ರೇತ್ಯ ಅಭಿಗಚ್ಚಂತಿ. ಅಲ್ಲಿ ಅಂಧೇನ ತಮಸಾವೃತ ಅಂತ ಹೇಳಿದರೆ ಆತ್ಮತತ್ವವನ್ನು ತಿಳಿಯುವ ಅವಕಾಶವಿಲ್ಲದೆ ಅಹಮ್ಮಿಗೆ ಅಂಟಿಕೊಂಡು ದೇಹಾತ್ಮ ಬುದ್ಧಿ ಎಲ್ಲೇ ಬಿದ್ದು ಹೋಗ್ತಾರೆ ಅಂತ ಅರ್ಥ ಹೊರತು ಅವರು ನರಕಕ್ಕೆ ಹೋಗ್ತಾರೆ ಅಂತ ಅರ್ಥ ಅಲ್ಲ. ಅಂಧ ಅಂದರೆ ಅಂಧೇನ ತಮಸಾವೃತ ಅಂತ ಹೇಳಿದರೆ ಆತ್ಮತತ್ವವನ್ನು ತಿಳಿಯಲಿಕ್ಕೆ ಅವರಿಗೆ ಅವಕಾಶವಿಲ್ಲದಂತೆ ಆಗ್ತದೆ. ಹಾಗೆ ಹೇಳಿ ಆತ್ಮನ ನೈಜ ಸ್ವರೂಪ ಏನು ಅಂತ ಮುಂದೆ ಹೇಳಿದ್ದಾರೆ. ಈಶಾವಾಸ್ಯಂ ಅಂತ ಆದ ಮೇಲೆ ಕುರುವನ್ನೇದೇಹ ಕರ್ಮಾಣಿ ಜಿಜೀವಿಷೇತ್ ಅಂತ ಹೇಳಿದಿರಲ್ಲ, ಅದರ ಮೇಲೆ ಅವಿದ್ವನ್ನಿಂದ ಅರ್ಥ ವಿದ್ಯೆಯನ್ನು ತಿಳಿಯಬೇಕಂತ ಆಸಕ್ತಿ ಇಲ್ಲದಂಥ ಕೇವಲ ಲೌಕಿಕವಾದ ವಿಚಾರಗಳಲ್ಲೇ ಮುಳುಗಿದಂಥ ವ್ಯಕ್ತಿಗಳನ್ನು ಸ್ವಲ್ಪ ನಿಂದೆ ಮಾಡಿದ್ದು. ಯಾಕಂದರೆ ಅದು ಬೈದರೆ ಸ್ವಲ್ಪ ಕೆಲವರು ತಿದ್ದಿಕೊಳ್ತಾರೆ, ಕೆಲವರಿಗೆ ಸುಮ್ಮನೆ ಹೇಳಿದರೆ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ಬೈಯುವ ಒಂದು ಕಾರ್ಯಕ್ರಮ ಕೆಟ್ಟದ್ದಂತ ಆಗೋದಿಲ್ಲ. ಅದು ಇಂಟೆನ್ಷನ್ ಒಳ್ಳೆಯದಿದ್ದರೆ ಎಂಥ ಕೆಲಸ ಮಾಡ್ತೀನಿ ನೀನು, ಬುದ್ಧಿ ಇದೆಯಾ ಅಲ್ಲಿ ಅಂತ ಹೇಳಿದಾಗೆ ಅವಿದ್ದನ್ ಅಂಥವರು ಇಂಥ ಮನುಷ್ಯ ಜನ್ಮ ಸಿಕ್ಕಿ ನೀನು ಇದನ್ನು ಸರಿಯಾದ ರೀತಿಯಲ್ಲಿ ಕೊಳ್ಳುತ್ತಿಲ್ಲ, ಇದು ಎಂಥ ದುರ್ಗತಿಗೆ ಕಾರಣವಾಗ್ತದೆ ಅಂತ ಹೇಳಿದ ಹಾಗೆ. ಆಮೇಲೆ ಅನೇಜತು ಏಜರ ಕಂಪನೆ ಆ ಆತ್ಮತತ್ವದ ನೈಜ ಸ್ವರೂಪವನ್ನು ವಿವರಿಸಿದರು. ಎಲ್ಲಿವರೆಗೆ? ಸಪರ್ಯಗಾತ್ ಶುಕ್ರಂ ಶುಭ್ರಂ, ಅಲ್ಲಿ ಸಪರ್ಯಗಾತ್ ಅಂತ ಬಂತು, ಎಲ್ಲ ಕಡೆಯಲ್ಲಿದ್ದಾನೆ ಆತ. ಅಲ್ಲಿ ಆಮೇಲೆ ನಿರುಪಾಧಿಕ ಸೋಪಾಧಿಕವಾದ ವಿಚಾರವನ್ನು ಹೇಳಿದರು. ಆ ಪರತತ್ವದಲ್ಲಿ ನಾಮರೂಪಗಳು ಒಂದು ಕಿಂಚಿತ್ತೂ ಇಲ್ಲ. ಸರ್ವವ್ಯಾಪಿತದಾತ್ಮತತ್ವಂ ಸರ್ವಸಂಸಾರ ಧರ್ಮವರ್ಜಿತಂ ಸ್ವೇನ ನಿರುಪಾಧಿಕ ಸ್ವರೂಪೇಣ ಅವಿಕ್ರಿಯಮೇವ ಸತ್. ಯಾವ ವಿಕಾರಗಳು ಇಲ್ಲದಂಥ ನಿರತಿಶಯ ಶುಭ್ರವಾದಂಥ ಸರ್ವವ್ಯಾಪಿಯಾದಂಥ ಪರತತ್ವವನ್ನು ಪಡೆದುಕೊಳ್ಳಿಕ್ಕೆ ಇದರ ಎಲ್ಲ ಕಾಮನೆ ವಾಸನೆಗಳನ್ನು ಬಿಟ್ಟು ಏಷಣಾತ್ರಯ ತ್ಯಾಗ ಮಾಡಿ, ಏಷಣಾತ್ರಯ ತ್ಯಾಗ ಪೂರ್ವಕ ಸನ್ಯಾಸ ನಿಷ್ಠೆ ಎಲ್ಲವನ್ನು ಬಿಟ್ಟದ್ದು ಅನ್ನುವುದನ್ನು ಬಾಯಲ್ಲಿ ಮಾತ್ರ ಹೇಳಿದರೆ ಸಾಕಾಗೋದಿಲ್ಲ. ಅದನ್ನು ಕಾರ್ಯರೂಪದಲ್ಲಿ ಸನ್ಯಾಸಕ್ಕೆ ಸಂಬಂಧಪಟ್ಟಂತಹ ಕಾಷಾಯ ದಂಡ ಇತ್ಯಾದಿಗಳ ಹಿಂದಿನ ಕಾಲದಲ್ಲಿ ಈಗಲೂ ಕಾಷಾಯ ವಸ್ತ್ರ ಧರಿಸ್ತಾರೆ ಸನ್ಯಾಸಿಗಳು. ಅಂದರೆ ಆತ್ಮತತ್ವವಲ್ಲದೆ ತನಗೇನೂ ಬೇಡ ಎನ್ನುವುದು ಅವರ ಜೀವನದಲ್ಲಿ ವ್ಯಕ್ತವಾಗಬೇಕು ಪ್ರಾಮಾಣಿಕವಾಗಿ. ಅದಕ್ಕಾಗಿ ಪ್ರಯತ್ನ ಮಾಡಿದರೂ ಸಾಕು. ಅದು ಒಂದು ಸನ್ಯಾಸ ನಿಷ್ಠೆಯನ್ನು ಹೇಳಿದ್ದಾಯಿತು. ಮತ್ತು ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಮನೆ ವಾಸನೆಗಳಿದ್ದವನು ಸಾಧ್ಯ ಸಾಧನ ಭೇದವನ್ನು ಸಂಪೂರ್ಣ ತೊಲಗಿಸಿಕೊಂಡು ಆತ್ಮನು ಒಬ್ಬನೇ ಎಂಬ ಜ್ಞಾನವನ್ನು ಪಡೆಯುತ್ತಾನೆ. ಇದು ಜ್ಞಾನಿಯ ದಾರಿ. ಅದನ್ನು ಕರ್ಮದೊಡನೆ ಕೂಡಿಕೊಂಡು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರ್ಮವನ್ನು ಮಾಡಬೇಕಾದರೆ, ವೈದಿಕ ಕರ್ಮಕ್ರಿಯೆಗಳನ್ನು ಮಾಡಬೇಕಾದರೆ ನಾನು ಇಂಥವನು ಎನ್ನುವ ಗಮನ ಇರಬೇಕು. ಯೋ ಹಿ ಕರ್ಮಫಲೇನಾರ್ಥಿ ದೃಷ್ಟೇನ ಬ್ರಹ್ಮವರ್ಚಸಾದಿನ ಅದೃಷ್ಟೇನ ಸ್ವರ್ಗಾದಿನ ದ್ವಿಜಾತಿರಹಂ ನ ಕಾರಣಕಬ್ಜತ್ವಾದ್ಯ ಅನಧಿಕಾರ ಧರ್ಮವಾನಿತ್ಯಾತ್ಮಾನಂ ಮನ್ಯತೆ ಸೋಧಿಕ್ರಿಯತೆ ಕರ್ಮಸು ಇತಿ ಅಧಿಕಾರವಿದು ವದಂತಿ ಅಂತ ಹೇಳಿದೆ. ಪೀಠಿಕೆಯಲ್ಲಿ ಹೇಳಿದ್ದನ್ನು ಕೆಲವರು ನೆನಪಿಟ್ಟುಕೊಂಡಿರಬಹುದು. ಯಾರಿಗೆ ಕರ್ಮಫಲದಲ್ಲಿ ಆಸಕ್ತಿ ಇದೆಯೋ, ಆ ಕರ್ಮವನ್ನು ಮಾಡುವುದಕ್ಕೆ ನಾನು ಅಧಿಕಾರಿಯಾಗಿದ್ದೇನೆ ಅಂತ ತಿಳಿದುಕೊಂಡಿದ್ದಾನೋ, ಆ ಸ್ವರ್ಗಲೋಕಕ್ಕೆ ಹೋಗುವುದಾಗಿರಬಹುದು, ಇಹಲೋಕದಲ್ಲಿಯೂ ಕೂಡ ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಅಲೌಕಿಕವಾದ ಉಪಾಯದಿಂದ ಉಂಟಾಗತಕ್ಕಂಥ ಒಂದು ಫಲವನ್ನು ಪಡೆಯುವುದಕ್ಕಾಗಿ ಆ ಕರ್ಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದಾನೋ ಅವನು ಕರ್ಮಕ್ಕೆ ಅಧಿಕಾರಿ, ಅವನು ಅದನ್ನು ಮಾಡ್ಬೋದು. ಆದರೆ ಯಾರು ಇದು ಎಲ್ಲವೂ ಮಿಥ್ಯಾಭೂತವಾದದ್ದು, ನನಗೆ ದೇವರೇ ಬೇಕು ಅಥವಾ ಪರಮಾತ್ಮ ಸಾಕ್ಷಾತ್ಕಾರವೇ ನನ್ನದು ಗುರಿ ಅಂತ ತಿಳಿದುಕೊಂಡು ಅಹಮ್ಮಗಳನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡಿ ದೇಹಾತ್ಮ ಬುದ್ಧಿಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಸನ್ಯಾಸನಿಷ್ಠನಾಗಿದ್ದಾನೋ ಅವನು ತಿರುಗಿ ಕರ್ಮವನ್ನು ಅಲ್ಲಿ ಸೇರಿಸಿಕೊಳ್ಬೇಕಾಗಿಲ್ಲ. ಕರ್ಮವನ್ನು ಕೂಡಿಕೊಂಡು ಜ್ಞಾನವನ್ನು ಮಾಡುವುದು ಆ ಜ್ಞಾನ ಅಲ್ಲ. ಇಲ್ಲಿ ಮುಂದೆ ವಿದ್ಯಾ ಅವಿದ್ಯಾ ಅಂತ ಎರಡು ಶಬ್ದಗಳನ್ನು ಉಪಯೋಗಿಸಿದ್ದಾರೆ. ಯಾರು ಕೇವಲ ವಿದ್ಯೆಯನ್ನು ಅನುಷ್ಠಾನ ಮಾಡ್ತಾನೋ ಅವನು ಅಂಧಂತಮಸ್ಸಿಗೆ ಹೋಗ್ತಾನೆ. ಯಾರು ಅವಿದ್ಯೆಯನ್ನು ಅನುಷ್ಠಾನ ಮಾಡ್ತಾನೋ ಅವನು ಅಂಧಂತಮಸ್ಸಿಗೆ ಹೋಗ್ತಾನೆ. ಆದರೆ ವಿದ್ಯೆ ಮತ್ತು ಅವಿದ್ಯೆಗಳನ್ನು ಕೂಡಿಸಿಕೊಂಡು ಸಮುಚ್ಚಯ ಅಂತ ಹೇಳ್ತಾರೆ, ಕೂಡಿಸಿಕೊಂಡು ಮಾಡ್ತಾನೋ ಅವನು ಉನ್ನತ ಸ್ಥಿತಿಗೆ ಹೋಗ್ತಾನೆ ಅಂತ ಇದೆ.
ಅದಕ್ಕೆ ಪೂರ್ವಭಾವಿಯಾಗಿ ಆಚಾರ್ಯ ಶಂಕರರು ಅದರ ಅರ್ಥವನ್ನು ಸ್ಪಷ್ಟ ಮಾಡಿದ್ದಾರೆ. ವಿದ್ಯಾ ಅಂತ ಹೇಳಿದರೆ ಸಾಮಾನ್ಯ ದೃಷ್ಟಿಯಿಂದ ಜ್ಞಾನ. ಜ್ಞಾನ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಈ ಉಪನಿಷತ್ತಿನಲ್ಲಿ ಹೇಗೆ ಉಪಯೋಗಿಸಿದ್ದಾರೆ ಅಂದರೆ, ಒಂದು ದಿವ್ಯ ಜ್ಞಾನ, ಅನುಭವವನ್ನು ಉಂಟು ಮಾಡತಕ್ಕಂಥ ಜ್ಞಾನ, ಆತ್ಮಜ್ಞಾನ, ಎಲ್ಲ ಅವಿದ್ಯೆಯ ಸಮೂಲವಾಗಿ ನಾಶ ಮಾಡತಕ್ಕಂಥ ಜ್ಞಾನ, ಆ ಪರತತ್ವದಲ್ಲಿ ಲೀನವಾಗತಕ್ಕಂಥ ಜ್ಞಾನ. ಇನ್ನೊಂದು ಜ್ಞಾನ ಅಂದರೆ ಉಪಾಸನೆ, ಧ್ಯಾನಾದಿಗಳ ಮೂಲಕ ಉಪಾಸನೆ, ಅದಕ್ಕೆ ವಿದ್ಯಾ ಅಂತ ಹೇಳ್ತಾರೆ. ಇನ್ನೊಂದು ಅವಿದ್ಯಾ. ಅವಿದ್ಯಾ ಅಂತ ಹೇಳಿದರೆ ಅಲ್ಲಿ ಅಜ್ಞಾನ ಅಂತ ಅರ್ಥ ಅಲ್ಲ. ಅವಿದ್ಯಾ ಅಂದರೆ ಕರ್ಮಕಾಂಡವನ್ನೇ ನಚ್ಚಿಕೊಂಡಿರ್ತಕ್ಕಂಥ ಒಂದು ಸ್ಥಿತಿ. ಕರ್ಮಠರು ಅಂತ ಹೇಳ್ತಾರೆ. ಆ ಕರ್ಮವನ್ನು, ಆ ಫಲವನ್ನು ಕೊಡತಕ್ಕಂಥ ಕೇವಲ ಕರ್ಮಗಳನ್ನೇ ಮಾಡ್ತಾ ಇರುವಂಥ ವ್ಯಕ್ತಿಗಳು. ಹೀಗೆ ಈ ಕರ್ಮಗಳನ್ನೇ ಮಾಡುವುದಾಗಲಿ, ಬರೀ ವಿದ್ಯೆ, ನಾನು ಕರ್ಮಕರ್ಮ ಏನು ಬೇಡ, ಬರೀ ಧ್ಯಾನದಲ್ಲಿ ನಾನು ಮಗ್ನಾಗ್ತೀನಿ ಅಂತ ಹೇಳೋದಾಗಲಿ ಒಳಿತಲ್ಲ. ಅವು ಎರಡನ್ನೂ ಸೇರಿಸಿಕೊಂಡು ಮಾಡಬೇಕು. ಮಾಡ್ತಕ್ಕಂಥ ಕರ್ತವ್ಯಗಳನ್ನು ಬಿಟ್ಟು ಧ್ಯಾನ ಮಾಡ್ತೇನೆ ಅಂತ ಹೋದರೆ, ನಾನು ಕೇಳಿದೆ, ಯಾರೋ ಒಬ್ಬರು ಯಾವುದೋ ಒಂದು ಪಥದಲ್ಲಿ ಹೋಗ್ತಾ ಗಂಡ ಹೆಂಡತಿ ಮಕ್ಕಳು, ಹೆಂಡತಿ ಹೆಂಗಸು, ಅವಳು ಗಂಡನನ್ನು ಬಿಟ್ಟದ್ದಾಯಿತು, ಮಕ್ಕಳು ಅವರನ್ನು ರಕ್ಷಣೆ ಮಾಡಬೇಕಾದ ಕರ್ತವ್ಯವನ್ನು ಬಿಟ್ಟು ಧ್ಯಾನ ಮಾಡ್ತೇನೆ ಅಂತ ಹೋಗಿ ಎಲ್ಲೊಂದು ಕಡೆ ಸೇರಿಕೊಂಡ್ರು. ಸರಿ, ಅದು ಸರಿಯಲ್ಲ. ಇಲ್ಲಿ ಇದ್ದುಕೊಂಡೆ, ಸಂಸಾರದಲ್ಲಿ ಇದ್ದುಕೊಂಡು ಧ್ಯಾನ ಮಾಡಲಿಕ್ಕೆ ದೇವರೆಲ್ಲೋ ಆ ಪರ್ವತದ ಆಚೆ ಇದ್ದಾನೆ, ನಿಮ್ಮ ಅಂತರ್ಯದಲ್ಲೇ ಇದ್ದಾನಲ್ವೇ. ಅದು ಜವಾಬ್ದಾರಿ ಇದ್ದವರು ಅದನ್ನು ಬಿಟ್ಟು ಹೋದರೆ ಅದು ದೋಷವಾಗ್ತದೆ. 5 ವರ್ಷದ ಮಗು ಇದೆ, ಎಷ್ಟು ಅಸಹಾಯ ಸ್ಥಿತಿಯಲ್ಲಿರುವ ಮಗು, ಗಂಡನಿಗೆ ಕೆಲಸ, ಇವರಿಗೆ ತ್ಯಾಗದ ಭಾವನೆ. ಅದೆಂಥ ಕರ್ಮದ ತ್ಯಾಗ. ಇಲ್ಲಿ ಮಾಡುವ ಕರ್ತವ್ಯವನ್ನು ಬಿಟ್ಟು ಮತ್ತೆ ಏನೂ ಮಾಡಲಿಕ್ಕೆ ಹೋದರೆ ಏನೂ ಆಗಿ ಹೋಗುತ್ತೆ. ಮತ್ತು ಒಂದು ಸಂಸಾರದಲ್ಲಿ, ಒಂದು ಕುಟುಂಬದಲ್ಲಿ ಒಡಕು ಬಂದು ಅಲ್ಲಿ ತೊಂದರೆ ಆಗಿಬಿಟ್ರೆ ಇಡೀ ಸಮಾಜಕ್ಕೆ ಒಂದು ಎಂಥ ಅಪಾಯಕಾರಿಯಾದಂಥ ಒಂದು ಪ್ರಸಂಗ ಅದು. ಅದಕ್ಕೆ ಅಲ್ಲಿ ಹೇಳಿದ್ದಾರೆ, ಇಲ್ಲಿ ಬರ್ತಕ್ಕಂಥ ಯಾವುದು ವಿದ್ಯಾಂಚ ಅಂಧಂತಮಃ ಪ್ರವಿಶಂತಿ ಯೇ ಅವಿದ್ಯಾಮುಪಾಸತೆ. 9ನೇ ಮಂತ್ರ. ತಥೋ ಭೂಯ ಇವತಿ ತಮೋ ಯ ವಿದ್ಯಾಯಾಗಂ ರತಾಃ. ಯಾರು ಅವಿದ್ಯೆಯನ್ನು ಉಪಾಸನೆ ಮಾಡುತ್ತಾರೋ ಅವರು ಕುರುಡುಗತ್ತಲೆಯನ್ನು ಪ್ರವೇಶಿಸುವರು. ಅವಿದ್ಯೆ ಅಂದರೆ ಇಲ್ಲಿ ಕೇವಲ ಕರ್ಮಕಾಂಡ, ಆ ಕಡೆ ಈ ಕಡೆ ನೋಡುವುದಿಲ್ಲ. ಕುರುಡುಗತ್ತಲೆಯನ್ನು ಹೋಗುತ್ತಾರೆ ಅಂದರೆ ಏನದು? ಆ ನಿಂದೆ ಮಾಡಿದ್ದು ಯಾಕಂದರೆ ಬರೀ ಅದರಲ್ಲೇ ಬಿದ್ದಿರಬೇಡಿ ಅನ್ನೋ ಉದ್ದೇಶದಿಂದ. ನಿಜವಾಗಿ ಕುರುಡುಗತ್ತಲೆಗೆ ಹೋಗ್ತಾರೆ ಅಂದರೆ ನರಕಕ್ಕೆ ಹೋಗ್ತಾರೆ ಅಂತ ಅರ್ಥ ಅಲ್ಲ. ಕೇವಲ ಕರ್ಮರ್ಥರಾಗಿ ಫಲದ ಅಪೇಕ್ಷೆಯನ್ನೇ ಇಟ್ಟುಕೊಂಡು ಆ ಫಲವನ್ನು ಪಡೆಯುವುದಾದರೂ ಕೂಡ ಈ ದೇಹವನ್ನು ಬಂಧನದಿಂದ ಅಥವಾ ಕರ್ಮದ ಫಲರೂಪವಾಗಿ ತಿರುಗಿ ಹುಟ್ಟಿ ಬರತಕ್ಕಂಥ ಒಂದು ಕಾರ್ಯಕ್ರಮದಿಂದ ಬಿಡಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಅಂತ ತಾತ್ಪರ್ಯ. ಕುರುಡುಗತ್ತಲೆಯನ್ನು ಹೋಗುತ್ತಾರೆ ಅಂತ ಯಾಕೆ ಹೇಳಿದ್ದಂದರೆ, ನಿಂದೆ ಮಾಡುವುದಕ್ಕಾಗಿ. ಯಾವುದನ್ನು ಅದನ್ನು ಮಾಡಬಾರ್ದು, ಅದಷ್ಟರಲ್ಲಿಯೇ ಪರಿತೃಪ್ತರಾಗಬಾರದು. ಹಾಗೆಯೇ ತಥೋಭೂಯ, ಅದಕ್ಕಿಂತಲೂ ಹಿರಿದಾದ ವಿದ್ಯಾ ಅಂದರೆ ಈ ಉಪಾಸನೆ. ನಾನೀಗ ಹೇಳಿದ್ನಲ್ಲ, ಉದಾಹರಣೆಗೆ ನಡೆದ ಘಟನೆ, ಆದ್ದರಿಂದ ಹೇಳಿದೆ. ಅದಕ್ಕೆ ನಮ್ಮಲ್ಲಿ ಕರ್ತವ್ಯ, ಪಾಲಿಗೆ ಬಂದ ಕರ್ತವ್ಯವನ್ನು ಸರಿಯಾಗಿ ಮಾಡುವುದು ಪ್ರಥಮ ಆಧ್ಯಾತ್ಮಿಕ ಒಂದು ಡಿಸಿಪ್ಲಿನ್, ಶಿಸ್ತು. ಅದನ್ನು ಮಾಡದೆ ಅಸಂಬದ್ಧ ಏನಾದರೂ ಮಾಡಲಿಕ್ಕೆ ಹೋಗಿ ವಿಪರೀತವಾದಂಥ ಒಂದು ಫಲ ಸಿಗುತ್ತೆ ಇದರಿಂದ ಅಷ್ಟೇ. ಅದು ತ್ಯಾಗ ಆಗ್ತದ, ಪಾಪಕೃತ್ಯ ಆಗ್ತದೆ. ಆದರೆ ಅಂಥದ್ದೇನೋ ಬೋಧಿಸ್ತಾರೆ ಕೆಲವರು. ಈಗ ತ್ಯಾಗಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಯಾರು, ಎಲ್ಲಿ, ಹೇಗೆ, ಅದಕ್ಕೆ ಏನೇನು ಸಿದ್ಧತೆಗಳು ಬೇಕು, ಅದು ಬೇಕು ತಾನೇ. ಅದಕ್ಕಾಗಿ ಇಲ್ಲಿ ಹೇಳಿದರು, ಕುರುಡುಗತ್ತಲೆಯನ್ನು ಅಂದರೆ ತತ್ವವನ್ನು ತಿಳಿಯದೇ ಇರುವ ಕತ್ತಲೆಯನ್ನು ಅಂತ ಹೇಳಿದ್ದಾರೆ.
ಶಂಕರಾಚಾರ್ಯರು. ಅಂಧಂತಮಃ ಪ್ರವಿಶಂತಿ ಈ ಅವಿದ್ಯಾಮುಪಾಸತೆ, ಕೇವಲ ಕರ್ಮವನ್ನು ಮಾಡ್ತಾ ಇರೋದು, ಅದರ ಫಲದಲ್ಲಿ ಕರ್ಮ ಫಲ, ಆ ಫಲವನ್ನು ಅನುಭವಿಸುವುದಕ್ಕಾಗಿ ಪುನಃ ಪುನಃ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌನ ವಿಧೀಯತೆ ಅಂತ 2ನೇ ಅಧ್ಯಾಯದಲ್ಲಿ ಕರ್ಮಕಾಂಡವನ್ನೇ ನೆಚ್ಚಿಕೊಂಡಿರುವ ವ್ಯಕ್ತಿಗಳನ್ನು ನಿಂದಿಸಿದ್ದಾನೆ ಭಗವಂತ. ಯಾಕಂದರೆ ಭೋಗ ಮತ್ತು ಐಶ್ವರ್ಯ, ಇಲ್ಲಿಯೂ ಭೋಗ ಐಶ್ವರ್ಯ ಬೇಕು, ಮೇಲೆ ಹೋದರೂ ಭೋಗ ಐಶ್ವರ್ಯ ಬೇಕು, ತಿರುಗಿ ಕೆಳಗೆ ಬರೋದು, ತಿರುಗಿ ಕರ್ಮ ಮಾಡೋದು, ತಿರುಗಿ ಮೇಲಕ್ಕೆ ಹೋಗೋದು, ತಿರುಗಿ ಕೆಳಗೆ, ಇದು ಆ ತತ್ವವನ್ನು ತಿಳಿಲಿಕ್ಕೆ ಅನುಕೂಲವಾಗುವುದಿಲ್ಲ. ತತ್ವವನ್ನು ತಿಳಿಲಿಕ್ಕೆ ಅನುಕೂಲವಾಗುವುದಿಲ್ಲ ಇದರಿಂದ. ಅದನ್ನು ಹೇಳಿದ್ದು ಯಾರು? ಅವರು ಅವಿದ್ಯೆಯನ್ನು, ಅಂದರೆ ವಿದ್ಯೆಗಿಂತ ಬೇರೆಯಾದದ್ದು ಅವಿದ್ಯೆ. ಆ ಅವಿದ್ಯೆ ಅಂದರೆ ಕರ್ಮವನ್ನು ಒಂದರ್ಥ. ಏಕೆಂದರೆ ಕರ್ಮವು ವಿದ್ಯೆಗೆ ವಿರೋಧವಾಗಿರುತ್ತದೆ. ಅವಿದ್ಯೆಯಲ್ಲಿ ಅವಿದ್ಯೆ ಅಂದರೆ ಅಕಾರ ವಿದ್ಯೆಗೆ ವಿರೋಧವಾದದ್ದು ಅಂತ ಅರ್ಥ. ವಿದ್ಯೆ ಅಂದರೆ ಉಪಾಸನೆ. ಬರೇ ಮೆಡಿಟೇಟ್ ಮಾಡ್ತಾನೆ ನಾನು ಅಂತ ಕರ್ಮ ಮೆಡಿಟೇಷನ್ ಆಗುತ್ತೆ. ಇಲ್ಲಿ ಕರ್ತವ್ಯ ಕರ್ಮಗಳನ್ನು ಸರಿಯಾಗಿ ಮಾಡದೆ, ಆ ಕರ್ಮ ಮತ್ತು ವಾಸನೆಗಳನ್ನು ನಾಶ ಮಾಡಿಕೊಳ್ಳದೆ, ಚಿತ್ತವನ್ನು ವಿಕಾರಗಳನ್ನೆಲ್ಲ ಕಡಿಮೆ ಮಾಡಿಕೊಳ್ಳದೆ ಏಕಾಂತಕ್ಕೆ ಹೋದರೆ ಅವುಗಳೆಲ್ಲ ಮೇಲೆ ಕೆದ್ದು ಇವನು ಕಪಿಚೇಷ್ಟೆಗೆ ಶುರು ಮಾಡುವಂಥ ಪರಿಸ್ಥಿತಿ ಆಗುತ್ತೆ. ಅದು ಸತ್ಯ, ಸರಿಯಾಗುವುದಿಲ್ಲ. ನಿಂತ ಸ್ಥಾನದಲ್ಲಿ ನಿಂತು ಮೇಲೆ ಕೇಳಲಿಕ್ಕೆ ಪ್ರಯತ್ನ ಪಡಬೇಕೇ ಹೊರತು, ನೆಲದ ಮೇಲೆ ಬಿದ್ದಾಗ ನೆಲವನ್ನೇ ಆಧರಿಸಿ ಮೇಲೆ ಕೇಳಬೇಕೇ ಹೊರತು ಬೇರೆ ಏನಾದರೂ ಉಪಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಲ್ಲಿ? ಆ ದೃಷ್ಟಿ ಅದನ್ನೇ ಹೇಳಿದ್ದಾರೆ ಅಲ್ಲಿ. ಅಗ್ನಿಹೋತ್ರವೇ ಮುಂತಾದ ರೂಪದ ಬರಿಯ ಅವಿದ್ಯೆಯನ್ನೇ ಉಪಾಸಿಸುತ್ತಾರೋ, ಅಂದರೆ ಅದನ್ನೇ ಹೆಚ್ಚೆಂದು ತಿಳಿದುಕೊಂಡು ಅನುಷ್ಠಾನ ಮಾಡುತ್ತಿರುತ್ತಾರೋ ಎಂದು ಅಭಿಪ್ರಾಯ. ಅವಿದ್ಯೆ ಕೆಡುಕಲ್ಲ, ಅದಕ್ಕೆ ಸತ್ಫಲವೇ ಉಂಟು, ಕರ್ಮಕ್ಕೆ ಫಲ ಇದೆ. ಇಲ್ಲಿ ಏನು ಹೇಳ್ತಾರೆ ಅಂದರೆ ಅದು ಎರಡನ್ನೂ ಒಂದುಗೂಡಿಸಿಕೊಂಡು ಮಾಡಬೇಕು. ಕರ್ಮವನ್ನು ಬಿಡಲಿಕ್ಕೆ ಅಧಿಕಾರ ಬರಲಿಲ್ಲ, ಆದ್ದರಿಂದ ಕರ್ಮವನ್ನು ಬಿಟ್ಟು ಬಿಡಬಾರ್ದು, ಆ ಭಾವನೆ. ಅದಕ್ಕಿಂತ ಅಂದರೆ ಆ ಕತ್ತಲನ್ನುಂಟು ಮಾಡುವ, ಆ ಕುರುಡನ್ನುಂಟು ಮಾಡುವ ಕತ್ತಲೆಗಿಂತ ಹೆಚ್ಚಿನದೇ ಆಗಿರುವ ಬಲವಾಗಿರುವ ಕತ್ತಲೆಯನ್ನು ಪ್ರವೇಶಿಸುತ್ತಾರೆ ಇನ್ನೊಬ್ಬರು. ಯಾರವರು? ಕರ್ಮವನ್ನು ಬಿಟ್ಟು ಯಾರು ದೇವತಾಜ್ಞಾನದ ಉಪಾಸನೆ ಮಾಡಲಿಕ್ಕೆ ಹೋಗ್ತಾರೋ. ಅದಕ್ಕೆ ಮಹಾಭಾರತದ ಒಂದು ಅದ್ಭುತವಾದ ಕಥೆ. ಒಬ್ಬ ಬ್ರಾಹ್ಮಣ ಯುವಕ, ಅವನು ಸಾಧನೆ ಭಜನೆಗಾಗಿ ಕಾಲಕ್ಷೇಪ ಮಾಡ್ತೇನೆ ಅಂತ ಕಾಡಿಗೆ ಹೋದ. ಅಲ್ಲಿ ಸ್ವಲ್ಪ ಸಾಧನೆ ಭಜನೆಯನ್ನು ಮಾಡಿದ. ಸ್ವಲ್ಪ ಶಕ್ತಿ ಅವನಲ್ಲಿ ಬಂತು, ಸಿದ್ಧಿಯು ಬಂತು. ಆಮೇಲೆ ಒಂದು ದಿನ ಕಾಗೆ ಏನೋ ಹೆಚ್ಚಿಗೆ ಹಾಕಿಸಿದಂತೆ ಕೋಪದಿಂದ ಕಾಗೆಯನ್ನು ನೋಡಿದ. ಕಾಗೆ ಸುಟ್ಟು ಹೋಗಿಬಿಡ್ತು ಅವನ ದೃಷ್ಟಿಯಿಂದ. ಕೂಡಲೇ ತಾನು ಏನೋ ಪಡೆದು ಬಿಟ್ಟೆ ಅಂತ ಹೇಳಿಕೊಂಡು ಸೀದಾ ಎಂಬ ಗೃಹಸ್ಥನ ಮನೆಗೆ ಹೋಗಿದ್ದಾನೆ. ಅಲ್ಲಿ ಭಿಕ್ಷಾಂದೇಹಿ ಅಂತ ಹೇಳಿದ. ಸ್ವಲ್ಪ ನಿಂತ್ಕೊಳ್ಳಿ, ಸ್ವಲ್ಪ ಇರಿ ಅಂತ 2-3 ಸಲ ಹೇಳಿದ ಮೇಲೆ ಆ ಕಡೆಯಿಂದ ಒಂದು ವಾಕ್ಯ ಕೇಳಿ ಬಂತು, ಸ್ವಲ್ಪ ಇರಿ, ಸಮಾಧಾನ ಮಾಡಿಕೊಳ್ಳಿ ಅಂತ. ಮತ್ತು ಜೋರಾಗಿ ಹೇಳಿದಾಗ, ನಾನೇನು ಕಾಗೆ ಅಲ್ಲ, ನಿನ್ನ ತಪಸ್ಸಿನ ಶಕ್ತಿಯಿಂದ ಸೃಷ್ಟಿಯಲ್ಲ, ಕಾಗೆ ಅಲ್ಲ ನಾನು ಅಂತ ಹೇಳಿದ್ದು ಆಕೆ. ಆಶ್ಚರ್ಯ ಆಯಿತು ಇವನಿಗೆ. ಏನು ನಿಮಗೆ ಗೊತ್ತಾಯಿತು? ನೋಡು, ನಾನು ಕಾಡಿಗೆ ಹೋಗಲಿಲ್ಲ, ಆದರೆ ನನ್ನ ಕರ್ತವ್ಯವನ್ನು ಸಾಧ್ಯ ಇದ್ದಷ್ಟು ನಿಷ್ಠೆಯಿಂದ ಮಾಡಿದ್ದೇನೆ. ದೇವರು ನನಗೆ ಎಲ್ಲವನ್ನು ಒದಗಿಸಿಕೊಟ್ಟಿದ್ದಾನೆ. ಅಲ್ಲಿ ಅದು ಅರ್ಥ ನೋಡಿ. ಪಾಲಿಗೆ ಅದು ಭಗವದಿಚ್ಛೆ. ಯತಃ ಪ್ರವೃತ್ತಿರ್ಭೂತಾನಾಂ ಏನು ಸರ್ವಮಿದಂ ತತಂ. ಇದೆಲ್ಲದಿಂದ ವ್ಯಾಪ್ತನಾದಂಥ ಸರ್ವಜ್ಞನು ಸರ್ವಶಕ್ತನೂ ಆದಂಥ ಭಗವಂತ ನೀನನ್ನು ಈ ಜಾಗದಲ್ಲಿ ತಂದು ನಿಲ್ಲಿಸಿದ್ದಾನೆ. ಅದಕ್ಕೆ ಸಂಬಂಧಪಟ್ಟ ಕರ್ತವ್ಯವನ್ನು ನೀನು ಹೇಗೆ ಮಾಡ್ತಾ ಇದ್ದೀಯ ಎಂಬುದನ್ನು ಪರಿಶೀಲಿಸ್ತಾ ಇದ್ದಾನೆ, ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ತಿಳಿದುಕೊಂಡು ನಿನ್ನ ಕರ್ತವ್ಯವನ್ನು ಸರಿಯಾಗಿ ಮಾಡಿದ್ದಾದರೆ ಮೇಲಿನ ಮಟ್ಟಕ್ಕೆ ಅವನಿಗೆ ಕರೆದುಕೊಂಡು ಹೋಗ್ಲಿಕ್ಕೆ ಗೊತ್ತಿಲ್ವಾ?
ನಿನ್ನ ಪ್ರವೃತ್ತಿಗೆ ಅನುಗುಣವಾಗಿ ನಿನ್ನ ಜನ್ಮ ಜನ್ಮಾಂತರದಿಂದ ಏನು ಆ ಪ್ರವೃತ್ತಿಯ ಧಾರೆ ಹರಿದು ಬಂದಿದೆ, ಅದಕ್ಕೋಸ್ಕರ ನಿನ್ನನ್ನು ಅಲ್ಲಿ ನಿಲ್ಲಿಸಲಾಗಿದೆ. ನಿನ್ನ ಕಾಲಿನ ಕರ್ತವ್ಯವನ್ನು ಸರಿಯಾಗಿ ಮಾಡು, ಮತ್ತು ಉಪಾಸನೆಯನ್ನು ಮಾಡು. ಕರ್ತವ್ಯನ ಬಿಟ್ಟು ಉಪಾಸನೆ ಮಾಡಲಿಕ್ಕೆ ಹೋಗಬೇಡ, ಉಪಾಸನೆಯನ್ನು ಬಿಟ್ಟು ಕರ್ತವ್ಯದಲ್ಲಿಯೂ ಮುಳುಗಿ ಬಿಡಬೇಡ. ಕರ್ತವ್ಯ ಅಂದ್ಕೊಂಡು ಅದನ್ನು ಹೇಗೆ ಒಂದು ಸಮನ್ವಯ ಮಾಡಿದ್ದಾರೆ ನೋಡಿ. ಅನ್ಯದೇವಾಹುರ್ ವಿದ್ಯೆಯ ಅನ್ಯದಾಹುರವಿದ್ಯೆಯ ಇತಿ ಶುಶ್ರುಮಧೀರಾಣಾಂ ಯೇನಸ್ತದ್ವಿಚಕ್ಷಿರೇ. ಅನ್ಯತ ಆಹು, ವಿದ್ಯೆಯ ಫಲವೇ ಬೇರೆ, ಅವಿದ್ಯೆಯ ಫಲವೇ ಬೇರೆ. ವಿದ್ಯೆಯಿಂದ ಏನಾಗುತ್ತೆ? ದೇವಲೋಕ ಸಿಗುತ್ತದೆ. ದೇವ ಅಂದರೆ ಇದು ಬ್ರಹ್ಮಲೋಕ. ತಪಶ್ರದ್ಧೇ ಹಿ ಉಪವಸಂತ್ಯರಣ್ಯೇ ಶಾಂತ ವಿದ್ವಾಂಸೋ ಭೈಕ್ಷಚರ್ಯಾಂ ಚರಂತ ಅಂತ ಇದೆ. ಸೂರ್ಯದ್ವಾರೇಣ ತೇ ವಿರಜ ಪ್ರಯಾಂತಿ. ಏಕಾಂತದಲ್ಲಿ ಬ್ರಹ್ಮಚರ್ಯದಲ್ಲಿ ದೃಢ ಪ್ರತಿಷ್ಠನಾಗಿ ಕೇವಲ ಉಪಾಸನೆ ಮಾಡತಕ್ಕಂಥ ಕೆಲವರು ಏನು ಮಾಡ್ತಾರೆ, ಅವರದಕ್ಕೇನು ಫಲ ಅಂದರೆ ನೇರವಾಗಿ ದೇಹ ಬಿದ್ದೋದ ಕೂಡಲೇ ನೇರವಾಗಿ ಬ್ರಹ್ಮಲೋಕಕ್ಕೆ ಹೋಗಿಬಿಡ್ತಾರೆ ಅವರು. ಅದು ವಿದ್ಯೆ, ಉಪಾಸನೆ. ಆ ಉಪಾಸನೆ ಮಾಡುವ ಸಾಮರ್ಥ್ಯ ಗಳಿಸಿಕೊಂಡು ಆ ಉಪಾಸನೆಯಲ್ಲಿ ಸಿದ್ಧಹಸ್ತನಾದ ವ್ಯಕ್ತಿಗೆ ದೊರೆಯುವ ಗತಿ ಅದು ಯಾವುದು? ಬ್ರಹ್ಮಲೋಕ. ಆ ಬ್ರಹ್ಮ ಅದು ಅಪೇಕ್ಷಿಕ ಅಮೃತತ್ವ ಅಂತ ಹೇಳ್ತಾರೆ. ಇದಕ್ಕೆ ರಿಲೇಟಿವ್ ಫ್ರೀಡಮ್, ಅದು ಸುಪ್ರೀಂ ಫ್ರೀಡಮ್. ಅಂದರೆ ಆತ್ಮತತ್ವವನ್ನು ಇಲ್ಲಿಯೇ ಬದುಕಿರುವಾಗಲೇ, ಶರೀರದಲ್ಲಿರುವಾಗಲೇ ಸರ್ವಾತ್ಮಭಾವವನ್ನು ಪಡೆಯುವುದು, ಆ ಸಿದ್ಧಿಯನ್ನು ಪಡೆಯುವುದಕ್ಕೆ ಏನು ಹೇಳ್ತಾರೆ? ಅದು ಸದ್ಯೋ ವಿಮುಕ್ತಿ, ಸದ್ಯೋ ಮುಕ್ತಿ. ಇಲ್ಲಿರುವಾಗಲೇ ಇಹ ಛೇದ ವೇದಿ, ಈ ಅವೇದೀತ್ ಅಂತ ಬರ್ತದೆ. ಇಲ್ಲಿದ್ದುಕೊಂಡಿರುವಾಗಲೇ ಆತ್ಮತತ್ವ ಸಾಕ್ಷಾತ್ಕಾರ ಮಾಡಿಕೊಂಡು ಬಿಡುವಂಥದ್ದು, ಅದು ನಿಜವಾದ ಜ್ಞಾನ. ಈ ಜ್ಞಾನ ಇದೆಯಲ್ಲ, ಉಪಾಸನೆಯಿಂದ ಬರತಕ್ಕಂಥ ಜ್ಞಾನ. ಉಪಾಸನೆಯನ್ನು ಮಾಡಿ ದೇಹ ಬಿದ್ದೋದರೆ ಬೇರೆ ಅಲ್ಲಿ ಸುಳಿಯುವುದಿಲ್ಲ, ನೇರವಾಗಿ ಸೂರ್ಯಲೋಕಕ್ಕೆ ಸೂರ್ಯದ್ವಾರೇಣ ಅವನೇನಾಗ್ತಾನೆ? ಉತ್ತರಾಯಣ ಮಾರ್ಗ ಅಂತ ಅದಕ್ಕೆ ಮತ್ತೊಂದು ಕಡೆಯಲ್ಲಿ ಹೇಳಿದ್ದಾರೆ. ಆ ಮಾರ್ಗದಿಂದ ನೇರವಾಗಿ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಇದು ಉಪಾಸನೆಯ ಫಲ. ಕರ್ಮದ ಫಲವೇನು? ಕರ್ಮಣ ಪಿತೃಲೋಕ. ದೇಹ ಬಿದ್ದೋದ ಮೇಲೆ ಈ ಕರ್ಮಕಾಂಡಗಳನ್ನು ಮಾಡಿದಂಥ ವ್ಯಕ್ತಿ ಪಿತೃದೇವತೆಗಳ ಸ್ಥಾನದಲ್ಲಿ ಹೋಗಿ ನಿಂತ್ಕೊಳ್ತಾನೆ. ಇದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಇದನ್ನು ಮಾಡಬೇಕಾದ್ರೂ ಕೂಡ ಅಧಿಕಾರ ಬೇಕು. ಆದರೆ ಅಲ್ಲಿಯೇ ನಿಂತಿರಬೇಡ. ಪಿತೃಲೋಕಕ್ಕಿಂತಲೂ ಮೇಲಿನ ಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ. ನೀನು ಒಂದು ವೇಳೆ ಈ ಶರೀರದಲ್ಲಿ ಇದ್ದುಕೊಂಡು ಶರೀರಾತ್ಮಬುದ್ಧಿಯಿಂದ ಈ ಕರ್ಮಕಾಂಡದಲ್ಲಿ ಮುಳುಗಿದ್ರೂ ಕೂಡ ಮೇಲಿನ ಲೋಕಕ್ಕೆ ಹೋಗುವುದಕ್ಕಾಗಿ ಉಪಾಸನೆಯನ್ನು ಅದರ ಜೊತೆಗೆ ಸೇರಿಸಿಕೋ. ಇವುಗಳೆಲ್ಲವೂ ಕೂಡಿಸಿಕೊಂಡು ಈ ಕಾರ್ಯಕ್ರಮ ಅಂದರೆ ಸಾಧನೆ ಅನುಷ್ಠಾನ ಮಾಡಿದ್ದಾದರೆ ಅದು ಸರಿಯಾಗ್ತದೆ, ಇಲ್ಲದಿದ್ದರೆ ಕಷ್ಟ, ತೊಂದರೆ ಆಗ್ತದೆ ಎನ್ನುವುದನ್ನು ತಿಳಿಸಿಕೊಡೋದಕ್ಕಾಗಿ ನಿಂದೆ ಮಾಡಿದ್ದು. ಅಂಧಂತಮ ಪ್ರವಿಶಂತೆಯೇ ಅವಿದ್ಯಾಮಪಾಸನೆ. ಬರದೇ ಕರ್ಮಠನಾಗಿದ್ದರೆ ನೀನು ಹೋಗ್ತಿ ನರಕಕ್ಕೆ ಅಂತ ಹೆದರಿಸಿದಾಗಿ. ನರಕಕ್ಕೆ ಹೋಗುವುದಿಲ್ಲ, ಅದು ಕರ್ಮ ಮಾಡೋದಲ್ವೇ. ಆ ಕರ್ಮವೂ ಕೂಡ ಶಾಸ್ತ್ರೋಕ್ತವಾದದ್ದಲ್ವೇ, ವೇದವೇ ಹೇಳಿದ್ದಲ್ವೇ. ಆದ್ದರಿಂದ ಅವನು ನರಕಕ್ಕೆ ಹೋಗೋದಿಲ್ಲ. ಆದರೆ ಹಾಗೆ ಮಾಡಬೇಡ, ಅಲ್ಲೇ ನಿಂತಿರಬೇಡ ಅಂತ ಅದೇ ಶ್ರುತಿ ಹೇಳುತ್ತದೆ ಅಂತ ಶಂಕರಾಚಾರ್ಯರು ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಅವರ ಮಾತುಗಳನ್ನು ಬಿಟ್ಟು ಬೇರೆಯವರು ಇದಕ್ಕೆಲ್ಲ ಬೇರೆ ಬೇರೆ ಅರ್ಥ ಕೊಡ್ತಾರೆ. ಅದು ಪೂರ್ಣ ತಪ್ಪಲ್ಲ, ಆದರೆ ನಮಗೆ ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೋಸ್ಕರ ಅಲ್ಲಿ ಉಕ್ತಿ ಇದೆ. ವಿದ್ಯೆಯಿಂದ ಬೇರೆಯೇ ಎನ್ನುವರು, ಅವಿದ್ಯೆಯಿಂದ ಬೇರೆಯೇ ಎನ್ನುವರು ಫಲ. ಹೀಗೆಂದು ಧೀರರಿಂದ ಕೇಳಿರುತ್ತೇವೆ. ವಿದ್ಯೆಯಿಂದ ಏನು ಫಲ? ದೇವತಾ ಸಾನ್ನಿಧ್ಯ ಅಂದರೆ ಬ್ರಹ್ಮಲೋಕ. ವಿದ್ಯೆಯಿಂದ ದೇವಲೋಕವನ್ನು ಗೆಲ್ಲಬೇಕು, ವಿದ್ಯೆಯಿಂದ ಅದನ್ನು ಏರುವವರು ಅಂತ ಶ್ರುತಿಯಲ್ಲೇ ಇದೆ. ವಿದ್ಯೆಯ ಫಲ ಏನು ಅಂತ ಹೇಳಿದೆ. ಇಲ್ಲಿ ತಿಳ್ಕೊಳ್ಬೇಕಾದದ್ದು ಸಾಮಾನ್ಯವಾಗಿ ವಿದ್ಯೆಯ ಜ್ಞಾನ ಅಂತ ಹೇಳಿದರೆ ಬ್ರಹ್ಮವಿದ್ಯೆ ಮತ್ತು ಜ್ಞಾನ ಅಂದರೆ ಬ್ರಹ್ಮಜ್ಞಾನ ಅಂತ ತಿಳ್ಕೊಳ್ತಾರೆ. ಆದರೆ ಇದೊಂದು ಭೇದ. ಈ ವಿಷಯ ತಿಳ್ಕೊಂಡ್ರೆ ಈ ಖಂಡಿಕೆಯಲ್ಲಿ ಹೇಳಿದ ವಿಚಾರಗಳು ಸ್ಪಷ್ಟವಾಗ್ತದೆ. ಕರ್ಮ ಮತ್ತು ಕರ್ಮಕ್ಕೆ ಅವಿದ್ಯೆ ಅಂತ ಹೇಳಿದ್ದಾರೆ. ಅಂದರೆ
ಆ ಪರಮಾರ್ಥ ತತ್ವವನ್ನು ತಿಳಿಯೋದಕ್ಕೆ ಅನುಕೂಲವಾಗುವುದಿಲ್ಲ ಅಂತ. ಆಮೇಲೆ ವಿದ್ಯೆ ಅಂದರೆ ಉಪಾಸನೆಯು ಉಪಾಸ್ಯನ ಅಲ್ಲಿ ಐಕ್ಯವನ್ನು ತಂದುಕೊಡುತ್ತದೆ ಅಂತ ಒಂದು ತತ್ವ. ಅದು ಪೂರ್ಣಜ್ಞಾನ ಅಲ್ಲ ಅಂತ ಉಪನಿಷತ್ತಿನ ದೃಷ್ಟಿ. ಆ ಪೂರ್ಣಜ್ಞಾನವಾಗಬೇಕಾದ್ರೆ ಈಶಾವಾಸ್ಯಮಿದಂ ಸರ್ವಂ, ತನ್ನ ಅಂತರ್ಯದ ಆಳದಲ್ಲಿರುವ ಜ್ಯೋತಿ ಸ್ವರೂಪನಾದ ಭಗವಂತ ಸರ್ವತ್ರ ಸರ್ವವ್ಯಾಪಿಯಾಗಿದ್ದಾನೆ ಅಂತ ತಿಳಿದುಕೊಳ್ಳತಕ್ಕಂಥ, ಈ ಜೀವನದಲ್ಲಿ ಅದನ್ನು ಪಡೆಯತಕ್ಕಂಥ ಏಷಣಾತ್ರಯ ತ್ಯಾಗ ಮಾಡಿ ಶ್ರವಣ ಮನನ ನಿಧಿಧ್ಯಾಸದ ಮೂಲಕ ಆ ಮನಸ್ಸನ್ನು ಅಲ್ಲಿಯೇ ಸ್ಥಿರಗೊಳಿಸಿ ಆ ಮನಸ್ಸನ್ನೂ ಬಿಟ್ಟು ಆ ಪರತತ್ವದಲ್ಲಿ ಲೀನವಾಗತಕ್ಕಂಥ ಒಂದು ಸ್ಥಿತಿ ಇದೆಯಲ್ಲ, ಅದು ಜ್ಞಾನ ಅಂತ. ನಿಜವಾದ ಜ್ಞಾನ, ಆತ್ಮಜ್ಞಾನ. ಅದು ನಿಜವಾದ ಆತ್ಮಜ್ಞಾನ. ಇಲ್ಲಿಗೆ ಹೋಗಿಬಿಡ್ಬೇಕು ನೇರವಾಗಿ. ಆದರೆ ಇದು ಇಷ್ಟನ್ನು ನಾನು ಇಂಥವನು ಅಂತ ಹೇಳಿ ತಿಳ್ಕೊಂಡು ಮಾಡತಕ್ಕಂಥ ಕಾರ್ಯಕ್ರಮವಾದ್ದರಿಂದ ಕರ್ಮ ಹಾಗೂ ಉಪಾಸನೆಗಳು ನಾನು ಧ್ಯಾನ ಮಾಡ್ತಾ ಇದ್ದೇನೆ. ಧ್ಯಾನಧ್ಯಾತ್ರ ಧ್ಯೇಯ ಬುದ್ಧಿ ಇದೆ ಇಲ್ಲಿ. ಆದರೆ ಜ್ಞಾನಿಗೆ ಅದನ್ನೆಲ್ಲ ಅದನ್ನು ಇದನ್ನು ಎಲ್ಲ ಬಾರ್ದು ಹಾಕಿ ಕೇವಲ ಪರತತ್ವದಲ್ಲಿಯೇ ಮನಸ್ಸನ್ನು ನಿಲ್ಲಿಸ್ತಕ್ಕಂಥ, ಏಷಣಾತ್ರಯ ತ್ಯಾಗ ಮಾಡಿ ಪರತತ್ವದಲ್ಲಿಯೇ ಮನಸ್ಸನ್ನು ನಿಲ್ಲಿಸ್ತಕ್ಕಂಥ ಒಂದು ಸ್ಥಿತಿ ಅದು. ಆ ವ್ಯತ್ಯಾಸ ತಿಳ್ಕೊಂಡ್ರೆ ಈ ಮಂತ್ರಗಳ ಅರ್ಥ ನಮಗೆ ಸ್ಪಷ್ಟವಾಗ್ತದೆ. ಕರ್ಮದಿಂದ ಪಿತೃಲೋಕವನ್ನು ಗೆಲ್ಲಬೇಕು ಎಂಬ ಶ್ರುತಿ ಇದಕ್ಕೆ ಆಧಾರ. ಹೀಗೆಂದು ನಾವು ಧೀರರಿಂದ ತಿಳಿದಿದ್ದೇವೆ. ಹಾಗಾದರೆ ಏನು ಮಾಡಬೇಕು? ವಿದ್ಯಾಂಚ ಯಸ್ತದ್ವೇದೋ ಭಯಗಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯಾಮೃತಮಶ್ನುತೆ. ವಿದ್ಯೆಯನ್ನು ಅವಿದ್ಯೆ ಅಂದರೆ ಇಲ್ಲಿ ಕರ್ಮ, ವಿದ್ಯೆ ಅಂದರೆ ಉಪಾಸನ. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡ್ರೆ ಕನ್ಫ್ಯೂಷನ್ ಇಲ್ಲ, ಗೊಂದಲವಾಗುವುದಿಲ್ಲ. ಇಲ್ಲದಿದ್ದರೆ ಆಗುತ್ತೆ. ಇಲ್ಲಿ ಈ ಒಂದು ಖಂಡಿಕೆಯಲ್ಲಿ ಅಥವಾ ಈ ಕಾಂಟೆಕ್ಸ್ಟ್ ಇದರಲ್ಲಿ ವಿದ್ಯಾ ಅಂದರೆ ಉಪಾಸನೆ, ಅವಿದ್ಯಾ ಅಂದರೆ ಕರ್ಮಕಾಂಡದಲ್ಲಿ ಹೇಳಿದ ಕರ್ಮ. ಇದು ಪರತತ್ವವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧಕವಾದದ್ದಲ್ಲದಾದರೂ ಕೆಳಗಡೆ ಹೋಗಲಿಕ್ಕೆ ಪ್ರಾಣಿ ಪಕ್ಷಿ ಜೀವಜಂತುಗಳಾಗಿ ಹುಟ್ಟಿ ಮತ್ತೆ ಕಷ್ಟಕಂಟಗಳನ್ನು ಅನುಭವಿಸಬೇಕಾಗ್ತದಲ್ಲ ಜೀವಾತ್ಮ. ಅದರಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಕರ್ಮ ಮಾರ್ಗದಲ್ಲಿ ಮುನ್ನಡೆಯಬೇಕು. ಹಾಗೆ ಉಪಾಸನಾ ಮಾರ್ಗದಲ್ಲಿಯೂ ಮುನ್ನಡೆಯಬೇಕು. ಅದರಿಂದ ಒಂದಾನೊಂದು ಸಂಸ್ಕಾರ ಜೀವಕ್ಕೆ ಹಾಗೆ ಮುಂದೆ ಅವನು ಸಕಾಲದಲ್ಲಿ ಜ್ಞಾನವನ್ನು ಪಡಿತಾನೆ. ಅದು ವಿದ್ಯಾಂಚ ಯಸ್ತದ್ವೇದೋ ಭಯಗಂ ಸಹ. ವಿದ್ಯೆಯನ್ನು ಯಾವಾತನು ಎರಡೂ ಸೇರಿಸಿಕೊಂಡು ತಿಳಿಯುತ್ತಾನೋ, ಕರ್ತವ್ಯ ಕರ್ಮವನ್ನು ಮಾಡ್ತಾ ಭಗವದ್ ಉಪಾಸನೆ ಮಾಡುವ ವಿಧಾನ. ಹಾಗೆ ಮಾಡಿದರೆ ಏನಾಗ್ತದೆ? ಉಭಯಗಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವ. ಈ ಕರ್ಮಕಾಂಡದಲ್ಲಿ ಹೇಳಿದಂಥ ಕರ್ಮಗಳನ್ನು ಮಾಡುವುದರಿಂದ ಸ್ವಾಭಾವಿಕವಾಗಿ ಬರತಕ್ಕಂಥ ಆ ರೋಗ ಶೋಕ ಮತ್ತೊಂದು ದಾರಿದ್ರ್ಯ ಮುಂತಾದ ದುಃಖಗಳಿಂದ ಪಾರಾಗಿ ವಿದ್ಯೆಯಿಂದ ಅಂದರೆ ಉಪಾಸನೆಯಿಂದ ಅಮೃತತ್ವವನ್ನು ಅಂದರೆ ದೇವತಾ ಜ್ಞಾನವನ್ನು, ದೇವತಾ ಲೋಕವನ್ನು ಅಂದರೆ ಬ್ರಹ್ಮಲೋಕವನ್ನು ಪಡಿತಾನೆ. ನೋಡಿ, ಇಲ್ಲಿ ಎರಡನ್ನು ಒಟ್ಟು ಸೇರಿಸಿ ಮಾಡಬೇಕು ಅಂತ ಹೇಳಿದರೆ, ಅಲ್ಲಿ ಹೇಳಿದರೆ ಒಂದನ್ನೇ ಮಾಡಿದರೆ ಅವನು ಹೋಗ್ತಾನೆ, ಇದನ್ನು ಮಾಡಿದರೂ ನರಕಕ್ಕೆ ಹೋಗ್ತಾನೆ, ಅಂದರೆ ಅಂಧನ್ ತಮಸ್ಸಿಗೆ ಹೋಗ್ತಾನೆ ಅಂತ ಹೇಳಿದ್ದು ಯಾಕೆ? ಎರಡನ್ನೂ ಒಟ್ಟಾಗಿ ಮಾಡಿ ಅಂತ ಹೇಳೋದಕ್ಕಾಗಿ. ಈ ಉಪಾಸನೆ ಮತ್ತು ಕರ್ಮ ಸಾಮಾನ್ಯ ಮನುಷ್ಯರೆಲ್ಲ ಇದರಲ್ಲೇ ಇರೋದು. ವೆರಿ ರೇರ್ ಕೇಸಸ್ ಈಗ ಆತ್ಮತತ್ವದಲ್ಲಿ ಮುಳುಗುವಂಥದ್ದು. ಸಾಮಾನ್ಯ ವೈರಾಗ್ಯ ಎಲ್ಲ ಸಾಕಾಗುವುದೇ ಇಲ್ಲ. ಅದಕ್ಕೆ ಸಿದ್ಧತೆ ಬೇಕು. ಆ ಸಿದ್ಧತೆ ಇದು. ಕರ್ಮ ಮಾಡುವುದು, ಮಾಡ್ತಕ್ಕಂತಹ ಕರ್ತವ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿ ಭಗವದರ್ಪಣ ಬುದ್ಧಿಯಿಂದ ಮಾಡುವಂಥದ್ದು. ಆಮೇಲೆ ಉಪಾಸನೆಯನ್ನು ಮಾಡೋದು. ಹೀಗಾದರೆ ಈ ಬಂಧನ ಇದೆಯಲ್ಲ, ಸಂಸಾರದ ಪ್ರಬಲವಾದ ಆಸಕ್ತಿಯ ಬಂಧನವನ್ನು ಕತ್ತರಿಸಲಿಕ್ಕೆ ಸಾಧ್ಯವಾಗ್ತದೆ. ಆಪೇಕ್ಷಿಕ ಅಮೃತತ್ವವನ್ನು ಪಡೆಯಬಹುದು. ರಿಲೇಟಿವ್ ರಿಯಾಲಿಟಿ ಅಂತ ಹೇಳ್ತಾರೆ ಇದಕ್ಕೆ, ಅಲ್ಟಿಮೇಟ್ ರಿಯಾಲಿಟಿ. ಆಪೇಕ್ಷಿಕ ಅಮೃತತ್ವ, ಆ ಪರತತ್ವವನ್ನು ಸರ್ವಾತ್ಮ ಅನುಭವವನ್ನು ಪಡೆಯುವಂತಹದ್ದು, ಅದು ಜ್ಞಾನ, ದಿವ್ಯ ಜ್ಞಾನ. ಅದು ಎಲ್ಲೋ ಕೆಲವರ ಪಾಲಿಗೆ ಸಾಧ್ಯ, ಉಳಿದವರಿಗೆ ಮಂದಾಧಿಕಾರಿಗಳಿಗೆ ಅದು ಸಾಧ್ಯವಿಲ್ಲದದ್ದರಿಂದ ಈ ರೀತಿ ವ್ಯವಸ್ಥೆ ಉಂಟು. ನಮ್ಮಲ್ಲಿ ಹೆಚ್ಚಿನವರು ನಾವು ಇದನ್ನೇ ಮಾಡಬೇಕಾಗಿದೆ. ಆ ಕರ್ಮ ಬಂಧನ ಕಡಿದು ಹೋದ ಮೇಲೆ, ವಾಸನೆಗಳು ಕ್ಷಯವಾದ ಮೇಲೆ ಮನಸ್ಸು ಸ್ವಾಭಾವಿಕವಾಗಿ ದೇವರು ಕರ್ಮವನ್ನು ಕಡಿಮೆ ಮಾಡಿಬಿಡ್ತಾನೆ ಅಂತಾರೆ ಶ್ರೀರಾಮಕೃಷ್ಣರು.